ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಞಾನಬೋಧಿ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ಸೆಷನಲ್ಲಿ ಅಲ್ಜೆಬ್ರಾ ಈ ಒಂದು ಸಬ್ಜೆಕ್ಟಲ್ಲಿ ಬರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಯಾವುದಪ್ಪ ಅಂದರೆ ಮಲ್ಟಿಪ್ಲಿಕೇಶನ್ ಆಫ್ ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್. ಈ ಒಂದು ಚಾಪ್ಟರು ಮಹತ್ವದ ಪಾತ್ರವನ್ನು ವಹಿಸ್ತದೆ. ಇಲ್ಲಿ ಫ್ರೆಂಡ್ಸ್, ಇಲ್ಲಿ ಮೇನ್ಲಿ ಈ ಒಂದು ಚಾಪ್ಟರ್ ಮೇಲೆ ಇಲ್ಲಿ ಕ್ವಶನ್ಸ್ಗಳನ್ನು ಬಿಡಿಸ್ಲಿಕ್ಕೆ ಒಂದು ಮೇನ್ ರೀಸನ್ ಏನಪ್ಪ ಅಂದ್ರೆ ಮುಂಬರುವ ಲ್ಯಾಂಡ್ ಸರ್ವೇಯರ್ ಎಕ್ಸಾಮಿನೇಷನ್ಗೆ ಇದು ಅತ್ಯಂತ ಒಂದು ಉಪಯುಕ್ತವಾದಂಥ ಒಂದು ಚಾಪ್ಟರು. ಈ ಒಂದು ಚಾಪ್ಟರಿಂದ ಮಿನಿಮಮ್ 2 ಮಾರ್ಕ್ಸ್ ನಿಮಗೆ ಗ್ಯಾರಂಟಿ ಬರ್ತಾವೆ. ಓಕೆ, ಸೊ ಇಲ್ಲಿ ಸಿಂಪಲ್ ಭಾಳ ಕ್ವಶನ್ ಇವು, ಜಸ್ಟ್ ಮಲ್ಟಿಪ್ಲಿಕೇಶನ್ ಅನ್ನೋದು ಅಷ್ಟೇ ಚಾಪ್ಟರಲ್ಲಿ ಇದೆ. ಮಲ್ಟಿಪ್ಲಿಕೇಶನ್ ಆಫ್ ಅಲ್ಜೆಬ್ರಿಕ್ ಎಕ್ಸ್ಪ್ರೆಷನ್ ನೀವು ಬೇಕಿದ್ದರೆ ಸಿಲೆಬಸ್ ನೋಡ್ಬೋದು. ಫ್ರೆಂಡ್ಸ್, ಇಲ್ಲಿ ಒನ್ ಟೈಮ್ ಸಿಲೆಬಸ್ ನೋಡಿದ್ರೆ ನೀವು ಅಲ್ಜೆಬ್ರಾ ಇದೊಂದು ಸೆಪ್ರೇಟ್ ಟಾಪಿಕ್ಕು ಈ ಚಾಪ್ಟರು. ಇದರಲ್ಲಿ ಬೇಸಿಕ್ಸ್ ಆಫ್ ಅಲ್ಜೆಬ್ರಾ ಇದೆ. ಸೆಕೆಂಡ್ ಚಾಪ್ಟರು ಮಲ್ಟಿಪ್ಲಿಕೇಶನ್ ಆಫ್ ಅಲ್ಜೆಬ್ರಿಕ್ ಎಕ್ಸ್ಪ್ರೆಷನ್. ಇದರಲ್ಲಿ ಮಲ್ಟಿಪ್ಲಿಕೇಶನ್ ಆಫ್ ಬೈನೋಮಿಯಲ್ಸ್ ಬರ್ತವೆ, ಟ್ರೈನೋಮಿಯಲ್ಸ್ ಬರ್ತವೆ, ಮತ್ತು ಇವು a+b ಬ್ರಿಕೆಟ್ ಸ್ಕ್ವೇರ್, a-b ಬ್ರಿಕೆಟ್ ಸ್ಕ್ವೇರ್, ಈ ಥರದ ಎಲ್ಲ ಒಂದು ಎಕ್ಸ್ಪ್ರೆಷನ್ಗಳನ್ನು ನಾವು ಇಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಫುಲ್ ಈ ಮಲ್ಟಿಪ್ಲಿಕೇಶನ್ ಆಫ್ ಅಲ್ಜೆಬ್ರಿಕ್ ಎಕ್ಸ್ಪ್ರೆಷನ್ ಏನಿದೆಯಲ್ಲ ಈ ಒಂದು ಚಾಪ್ಟರನ್ನು ಈ ಒಂದೇ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಡಿಬಿಡೋಣ. ಓಕೆ, ಲೆಟ್ಸ್ ಗೋ. ಫ್ರೆಂಡ್ಸ್, ಇಲ್ಲಿ ನೋಡಿ, ಮೊದಲಿಗೆ ಕ್ವಶನ್ ಸ್ಟಾರ್ಟ್ ಮಾಡ್ತೀನಿ, ಬಟ್ ಒಂದು ಸ್ವಲ್ಪ ಥೆರಾಟಿಕಲ್ ನಾಲೆಜ್ ಕೊಡ್ತೀನಿ. ಯಾಕೆಂದರೆ ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಏನಂತ ನಿಮಗೆ ತಿಳಿಬೇಕು. ಮಲ್ಟಿಪ್ಲಿಕೇಶನ್ ಅಂದರೆ ಗೊತ್ತು ನಿಮಗೆ. ಓಕೆ, ಸೊ ಮಲ್ಟಿಪ್ಲಿಕೇಶನ್ ಆಫ್ ಅಲ್ಜೆಬ್ರಿಕ್ ಎಕ್ಸ್ಪ್ರೆಷನ್ಸ್ ಇನ್ವಾಲ್ವ್ಸ್ ಕಂಬೈನಿಂಗ್ ದ ಅಲ್ಜೆಬ್ರಿಕ್ ಟರ್ಮ್ಸ್. ನೋಡಿರಿ, ಇದೊಂದು ಟರ್ಮ್ ಇರುತ್ತೆ. ಈ ಎರಡೂ ಟರ್ಮ್ದು ಮಲ್ಟಿಪ್ಲಿಕೇಶನ್ ಮಾಡೋದು, ಮಲ್ಟಿಪ್ಲೈಯಿಂಗ್ ಮಾಡೋದು, ಇದೇ ಮಲ್ಟಿಪ್ಲಿಕೇಶನ್ ಆಫ್ ಅಲ್ಜೆಬ್ರಿಕ್ ಎಕ್ಸ್ಪ್ರೆಷನ್ಸ. ಇದರಲ್ಲಿ ಮೋನೋಮಿಯಲ್ಸ್ ಬರ್ತವೆ, ಬೈನೋಮಿಯಲ್ಸ್ ಬರ್ತವೆ, ಮತ್ತು ಟ್ರೈನೋಮಿಯಲ್ಸ್ ಬರ್ತವೆ, ಹೀಗೆ ಮೋರ್ ಕಾಂಪ್ಲೆಕ್ಸ್ ಪಾಲಿನೋಮಿಯಲ್ಸ್ ಬರ್ತವೆ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಹೇಳಬೇಕಂದ್ರೆ ಇಲ್ಲಿ ನೋಡಿ, a+b ಇದೆಲ್ಲರಿಗೆ ಗೊತ್ತು, ಬ್ರಿಕೆಟ್ ಸ್ಕ್ವೇರ್, a² + 2ab + b², a - b ಹೋಲ್ ಬ್ರಿಕೆಟ್ ಸ್ಕ್ವೇರ್, a² - 2ab + b². ಓಕೆ, ಅಥವಾ a+b a - b ಇದನ್ನು ಹೆಂಗೆ ಮಾಡ್ತೀರಿ ಮಲ್ಟಿಪ್ಲೈ? ಇದೆಲ್ಲ ಮಾಡಿದ್ಮೇಲೆ ಲಾಸ್ಟಿಗೆ ನಿಮಗೆ a² - b² ಬರುತ್ತೆ. ಓಕೆ, ಇವೆಲ್ಲ ಏನಪ್ಪ? ದೀಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ ದಿ ಮಲ್ಟಿಪ್ಲಿಕೇಶನ್ ಆಫ್ ಅಲ್ಜೆಬ್ರಿಕ್ ಎಕ್ಸ್ಪ್ರೆಷನ್ಸ್. ಓಕೆ, ಸೊ ಈ ಅಲ್ಜೆಬ್ರಿಕ್ ಎಕ್ಸ್ಪ್ರೆಷನ್ಸ್ ಅಂದರೆ ಅಲ್ಜೆಬ್ರಿಕ್ ಎಕ್ಸ್ಪ್ರೆಷನ್ಸ್ ಈಸ್ ಅ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ containing the variables, constants and arithmetic operations like addition, subtraction, okay, multiplication and division. ಇದು ಅಲ್ಜೆಬ್ರಿಕ್ ಎಕ್ಸ್ಪ್ರೆಷನು. ಇದರಲ್ಲಿ ಏನಪ್ಪ, ವೇರಿಯಬಲ್ಸ್ ಅನ್ನೋ ಟರ್ಮ್ ಬರ್ತದೆ, ಕಾಂಪೋನೆಂಟ್ಸ್ ಏನೇನು ಬರ್ತಾವೆ, ವೇರಿಯಬಲ್ಸು, ಕೋಎಫಿಷಿಯೆಂಟ್ಸು, ಕಾನ್ಸ್ಟಂಟು, ಆಪ್ರೇಟರ್ಸು, ಏನೇನು ವೇರಿಯಬಲ್ಸ್, ಕೋಎಫಿಷಿಯೆಂಟ್ಸ್, ಕಾನ್ಸ್ಟಂಟ್ಸ್ ಆ್ಯಂಡ್ ಆಪ್ರೇಟರ್ಸ್. ಇಲ್ಲಿ ವೇರಿಯಬಲ್ಸ್ ಅಂದರೆ ಏನು? ಲೈಕ್ ಇದೊಂದು ಸಿಂಬಲ್ ರಿಪ್ರೆಸೆಂಟೇಷನ್ ಇದ್ದಂಗೆ. ದೇ ಆರ್ ಇಂಡಿಕೇಟೆಡ್ ಬೈ ಎಕ್ಸ್ ಆರ್ ವೈ ಆರ್ ಎ ಬಿ ಸಮಥಿಂಗ್. ಓಕೆ, ದೆನ್ ಕೋಎಫಿಷಿಯೆಂಟ್ಸ್, ದೇ ಆರ್ ದ ಕೋಎಫಿಷಿಯೆಂಟ್ ಅಂದರೆ ಏನು? ನ್ಯೂಮೆರಿಕಲ್ ಫ್ಯಾಕ್ಟರ್ಸ್ ಮಲ್ಟಿಪ್ಲೈಯಿಂಗ್ ವೇರಿಯಬಲ್ಸ್. ಆ ವೇರಿಯಬಲ್ಸ್ಗೆ ನೋಡಿರಿ, ಇದು ವೇರಿಯೇಬಲ್ಲು, ಇದು
ಕೋಯಿಫಿಷಿಯಂಟು, ಇದು ಕೋಯಿಫಿಷಿಯಂಟು, ಇದು ವೇರಿಯೇಬಲ್ಲು. ಓಕೆ, ದೆನ್ ಕಾನ್ಸ್ಟನ್ಸ್, ಫಿಕ್ಸ್ಡ್ ನ್ಯೂಮೆರಿಕಲ್ ವ್ಯಾಲ್ಯೂಸ್ ಲೈಕ್ 2, 3, 4. ಮತ್ತು ಆಪ್ರೇಟರ್ಸ್ ಅಂದ್ರೆ ಏನು? ದೀಸ್ ಆರ್ ಲೈಕ್ ಮ್ಯಾಥಮೆಟಿಕಲ್ ಆಪ್ರೇಷನ್ಸ್ ಲೈಕ್ ಎಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್. ಓಕೆ, ಸೊ ಇವೆಲ್ಲ ಒಂದು ಈ ಥೆರಾಟಿಕಲ್ ನಾಲೆಜ್ ಆಯಿತು. ಸೊ ಈಗ ಮಲ್ಟಿಪ್ಲೈಯಿಂಗ್ ದ ಮೋನೋಮಿಯಲ್ಸ್ ಅಂತ ಇದೊಂದು ಫಸ್ಟ್ ಚಾಪ್ಟರ್. ಓಕೆ, ಮೋನೋಮಿಯಲ್ಸ್, ಇವೆಲ್ಲ ಮೋನೋಮಿಯಲ್ಸು, ಇದೊಂದು ಮೋನೋಮಿಯಲ್ಲು. ಓಕೆ, ಈ ಮಲ್ಟಿಪ್ಲಿಕೇಶನ್ ಆಫ್ ಮೋನೋಮಿಯಲ್ಸ್ ಅಂದರೆ ಮಲ್ಟಿಪ್ಲೈಯಿಂಗ್ ದ ಕೋಯಿಫಿಷಿಯಂಟ್. ನೋಡಿ ಇದನ್ನು ಹೇಗೆ ಮಾಡೋದಂದರೆ ಮಲ್ಟಿಪ್ಲೈಯಿಂಗ್ ದ ಕೋಯಿಫಿಷಿಯಂಟ್ ಆ್ಯಂಡ್ ಆ್ಯಡ್ ದ ಎಕ್ಸ್ಪೋನೆಂಟ್ಸ್ ಆಫ್ ದಿ ಲೈಕ್ ವೇರಿಯೇಬಲ್ಸ್. ಕೋಯಿಫಿಷಿಯಂಟ್ ಇವು ಕೋಯಿಫಿಷಿಯಂಟ್ಗಳನ್ನು, ಈಗ ಇವು ಎರಡು ಟರ್ಮ್ಗಳನ್ನು ನಾವು ಏನು ಮಲ್ಟಿಪ್ಲೈ ಮಾಡಬೇಕು. ಈಗ ಕೋಯಿಫಿಷಿಯಂಟ್ ಅಂದರೆ ಏನು? 2 ಮತ್ತು 3 ಇವೇನು ಮಾಡೋದು? ಮಲ್ಟಿಪ್ಲೈ ಮಾಡೋದು. ಓಕೆ, ಇವುಗಳನ್ನು ಮಲ್ಟಿಪ್ಲೈ ಮಾಡೋದು, ಇವು ಕೋಯಿಫಿಷಿಯಂಟು. ನೆಕ್ಸ್ಟ್ ಎಕ್ಸ್ಪೋನೆಂಟ್ಸ್ ಏನಿರ್ತಾವಲ್ಲ ಅವುಗಳನ್ನು ಆ್ಯಡ್ ಮಾಡೋದು. ಎಕ್ಸ್ಪೋನೆಂಟ್ ಅಂದರೆ ಇವುಗಳನ್ನು ಎಕ್ಸ್ಪೋನೆಂಟ್, ಇವು ನೋಡಿ 3 or 5, ಇವು ಆ್ಯಡ್ ಮಾಡೋದು. ಇವುಗಳನ್ನು ಇಲ್ಲಿ ಮೇಲೆ ಇರೋದು ಎಕ್ಸ್ಪೋನೆಂಟ್ಸು, ಇವು ಕೋಯಿಫಿಷಿಯಂಟು. ಓಕೆ, ಇದು ಎ ಅಂದರೆ ವೇರಿಯೇಬಲ್ಲು. ಓಕೆ, ತಿಳಿತಾ? ಸಿಂಪಲಾಗಿ ಹೇಳ್ಬೇಕಂದ್ರೆ ಮಲ್ಟಿಪ್ಲೈ ದ ಕೋಯಿಫಿಷಿಯಂಟ್ ಟುಗೆದರ್ ಆ್ಯಂಡ್ ಕಂಬೈನ್ ದ ವೇರಿಯೇಬಲ್ಸ್ ಬೈ ಆ್ಯಡಿಂಗ್ ದೇರ್ ಎಕ್ಸ್ಪೋನೆಂಟ್ಸ್. ಓಕೆ, ಈಗ ನೋಡಿ ಫಸ್ಟ್ ಆಫ್ ಆಲ್ ಈಗ ಏನು ಮಾಡ್ತೀರಿ ಇದನ್ನು, ಈಗ ಇಲ್ಲೇ ಸಾಲ್ವ್ ಮಾಡಿದಾಗ 2a³ ಇಂಟು ಬರುತ್ತೆ ಇದು. ಓಕೆ, ಬ್ರೆಕೆಟ್ ಅಂದರೆ 3a⁵. ಓಕೆ, ಈಗ ಈ 2a 3a ಇದೇನಾಗುತ್ತಾ? ಈಗ 2a 3a. ಓಕೆ, ಸೊ ಈಗ ನೀವೇನು ಮಾಡ್ತೀರಿ, ಈಗ ಕಾಮನ್ 2 ಇದೆ. ಓಕೆ, ಇದು 3 ಇದೆ, ಇದನ್ನೇ ಮಲ್ಟಿಪ್ಲೈ ಮಾಡಿ. ಎಷ್ಟಾಗುತ್ತೆ ನೋಡಿ, ಇದನ್ನು ಮಲ್ಟಿಪ್ಲೈ ಮಾಡಿದಾಗ 6a³ a⁵. ಓಕೆ, ಬಂತಾ? 6a⁵3 a⁵5 ಬತ್ತು. ಈಗ 6 ಉಳಿತು ಆ್ಯಸ್ ಇಟ್ ಈಸ್. ಇದು ಏನು ಮಾಡ್ತೀರಿ? ಆ್ಯಸ್ ಇಟ್ ಈಸ್ ಇಡ್ರಿ. ಇಟ್ಟು ಮೇಲಿಂದ ಎಕ್ಸ್ಪೋನೆಂಟ್ಸ್ ಏನಿದಾವಲ್ಲ ಇವು ಆ್ಯಡ್ ಮಾಡಿರಿ. ಆ್ಯಡ್ ಮಾಡಿದ್ರಂದ್ರೆ 6a⁸. ಸೊ 2a³ ಆಫ್ 3a³ a⁵ ಆನ್ಸರ್ 6a⁸. ಅರ್ಥ ಆಯ್ತಾ? ಈ ಥರ ನೀವು ಇದನ್ನು ಸಾಲ್ವ್ ಮಾಡಬೇಕು. ಇದೊಂದು ಆನ್ಸರ್. ಈಗ ಫಾರ್ ಎಕ್ಸಾಂಪಲ್ಲು ಇನ್ನೊಂದು ನೋಡಬೇಕಂದ್ರೆ, ಈಗ ನೋಡಿ 3x² ಆ್ಯಂಡ್ 4x³ ಇವೆರಡು ಮೋನೋಮಿಯಲ್ಸ್ ಇದ್ದಾವೆ, ಮೋನೋಮಿಯಲ್ಸ್. ಓಕೆ, ಇವು ಏನು ಮಾಡೋದು? ಈಗ ಮಲ್ಟಿಪ್ಲೈ ಮಾಡೋದು. ಮಲ್ಟಿಪ್ಲೈ ಅಂದರೆ ಹೆಂಗೆ ಮಾಡ್ತೀರಾ? x² ಇಂಟು 4x³. ಈಗ ಕೋಯಿಫಿಷಿಯಂಟ್ ಏನು? 3 ಮತ್ತು 4 ಮಲ್ಟಿಪ್ಲೈ ಮಾಡಿ 12 ಆಯಿತು. ಎಕ್ಸ್ ಇಡ್ರಿ, ಎಕ್ಸ್ ಇಟ್ಟು ಈ ಕೋಯಿಫಿಷಿಯಂಟ್ ಎಕ್ಸ್ ಕಾಮನ್ ಇದೆಯಲ್ಲ, ಎಕ್ಸ್ ಇಟ್ಬಿಡಿ. ಮೇಲೆ 2 + 3 ಇಟ್ಟರೆ 12x⁵. ಓಕೆ, ಈ ಥರ ಬಿಡಿಸೋದು. ನೆಕ್ಸ್ಟ್ ಕ್ವಶನ್ ನೋಡಿ, ಇಲ್ಲಿ ನೋಡಿ ಹೇಗೆ ಮಾಡ್ತಾರೆ. 5 × 35 ಇಂಟು x⁵2 + 3. ಸೊ 35 ಇಂಟು x⁵5 ಇದು ಆನ್ಸರ್. ನೆಕ್ಸ್ಟ್ ಇಲ್ಲಿ ನೋಡಿ, ನೆಗೆಟಿವ್ ಇದ್ದರೂ ಏನು ಪ್ರಾಬ್ಲಮ್ ಇಲ್ಲ, ಅಂದೋದಿಲ್ಲ. ಇಲ್ಲೇನು ಮೈನಸ್ ಅಂದರೆ ಏನು? ಇಲ್ಲಿ -1 ಅಂತ ತಿಳ್ಕೊಳ್ಳೋಣ. -1 y³ ಇಂಟು 4 y⁴ ಈಕ್ವಲ್ ಟು -1 × 4 -4
y raised to 3 plus 4. So equal to minus 4 y raised to 7. This is the answer. ನೆಕ್ಸ್ಟ್ ನೋಡಿ ಇಲ್ಲಿ ಏನು ಬರುತ್ತೆ -6 ಇಂಟು -5 n raised to 2 plus 4. ಓಕೆ ಏನು ಬಂತಪ್ಪ +30 6 30 n raised to 6. So 30 n raised to 6 is the answer. ನೆಕ್ಸ್ಟ್ ಈ ಥರನೇ ಕ್ವಶನ್ ಕೇಳ್ತಾರೆ ನಿಮಗೆ. ಓಕೆ ನೆಕ್ಸ್ಟ್ ಇಲ್ಲಿ ನೋಡಿ ಸಿಂಪಲ್, ಇದು ಓನ್ಲಿ ಒನ್ ಇದೆ, ಏನೂ ಇಲ್ಲಪ್ಪ. ಈಗ ಇದನ್ನೇನು ಮಾಡ್ತೀರಾ -2b ಹೋಲ್ ಬ್ರೆಕೆಟ್ ಸ್ಕ್ವೇರ್ ಇದೆ. ಈಗ ಇದು ಏನಾಗುತ್ತೆ ಗೊತ್ತಾ, ಈ ಒಂದು ಬ್ರೆಕೆಟನ್ನು ಬಿಡಿಸಿದಾಗ -2 ಬ್ರೆಕೆಟ್ ಸ್ಕ್ವೇರ್ ಇಂಟು b ಬ್ರೆಕೆಟ್ ಸ್ಕ್ವೇರ್. -2 ಬ್ರೆಕೆಟ್ ಸ್ಕ್ವೇರ್ ಅಂದರೆ ಏನು +4, ಇದು b ಸ್ಕ್ವೇರ್, 4b ಸ್ಕ್ವೇರ್. ಇಲ್ಲಿ ನೋಡಿ ಸ್ವಲ್ಪ ಡಿಫ್ರೆಂಟ್ ಆಗಿರೋದು ತಗೋತೀನಿ. ಈಗ ಇದು ಸೇಮ್ ಇನ್ಕ ಒಂದು ಏನು ಲಾಸ್ಟ್ ಬಿಡಿಸ್ದೇವಲ್ಲ ಅದು ಸೇಮ್ ಪ್ರಾಬ್ಲಮ್ಮು. ಜಸ್ಟ್ ಇಲ್ಲಿ ಏನು ಮಾಡಬೇಕು, ನೀವು ಈ ಪ್ರತಿಯೊಂದು ಟರ್ಮಿಗೆ ಈ ಒಂದು ಸ್ಕ್ವೇರನ್ನು ಅಪ್ಲೈ ಮಾಡಬೇಕು. ಓಕೆ ಲೈಕ್ 4 ಬ್ರೆಕೆಟ್ ಸ್ಕ್ವೇರ್ k ಸ್ಕ್ವೇರ್ ಬ್ರೆಕೆಟ್ ಸ್ಕ್ವೇರ್ p3 ಹೋಲ್ ಬ್ರೆಕೆಟ್ ಸ್ಕ್ವೇರ್. ಸೊ 16 k raised to 4 p raised to 6. ಇದು ಮಲ್ಟಿಪ್ಲೈ ಮಾಡೋದು, ಇದು ಮಲ್ಟಿಪ್ಲೈ ಆದಂಗಿಲ್ಲ 2 into 2 p raised to 3 into 2. ಓಕೆ ಇದು ರೈಟ್ ಆನ್ಸರ್. ನೆಕ್ಸ್ಟ್ ಸ್ವಲ್ಪ ಡಿಫ್ರೆಂಟಾಗಿ ತೋರ್ತಾ ಇದ್ದೀನಿ, ಸೇಮ್ ಪ್ರಾಬ್ಲಮ್ ಇದ್ದಾವೆ. ಸೊ ಬೆಟರ್ ನಾವು ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಒಂದು ಸಾಲ್ವ್ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಈಗ ನೋಡಿ ವೇರಿಯೇಬಲ್ಸ್ ನೋಡಲಿಕ್ಕೆ ಟಿಪಿಕಲ್ ಅನಿಸುತ್ತೆ, ಬಟ್ ವೆರಿ ಈಜಿ. ಏನಪ್ಪ ಇಲ್ಲಿ ಕೋಎಫಿಷಿಯಂಟ್ ಏನೇನಿದೆ, ಕೋಎಫಿಷಿಯಂಟು -2 ಇದೆ, 1/4 ಇದೆ, ಆಯಿತಾ. ಬಟ್ ಹಿಂಗೆ ತೊಗೊಂಡ್ರೆ ತಪ್ಪಾಗತ್ತಾ. ಫಸ್ಟ್ ಏನು ಮಾಡಬೇಕು ನಾವು, ಇಲ್ಲಿ ಮೇಲೆ ಏನೂ ಇಲ್ಲ. ಓಕೆ ಸ್ಕ್ವೇರ್ ಇಲ್ಲ, ಕ್ಯೂಬ್ ಇಲ್ಲ, 4 ಇಲ್ಲ, 5 ಇಲ್ಲ, ಏನೂ ಇಲ್ಲ. ಸೊ ಇದನ್ನು ಪೈಲ ಈ 3 ಇದ್ದದ್ದು ಇದನ್ನು ಬಿಡಿಸೋಣ. ಇದು -2 y ಸ್ಕ್ವೇರ್ ಬ್ರೆಕೆಟ್ ಕ್ಯೂಬ್ ಇದ್ದದ್ದು ಏನಾಗುತ್ತಪ್ಪ ಆನ್ಸರು, ಇದು -8 ಕ್ಯೂಬ್ ಇದು -8 y6 ಆಗುತ್ತೆ. ಓಕೆ ಸೊ ಈಗ ಇದನ್ನು ಇಲ್ಲಿ ತಗೊಳ್ಳೋಣ 1/4 y. ಓಕೆ ಈಗ therefore ಏನಾಗುತ್ತೆ -8 ಇಂಟು 1/4 ಇಂಟು y raised to 6 -2 -2 ಯಾಕೆ ಇದು ಮೈನಸ್ ಇದೆ ಮೈನಸ್ಸು. ಓಕೆ ಸೊ ಇಲ್ಲಿ 4 -2 ಇಂಟು y raised to 4. ಸೊ ದಿಸ್ ಈಸ್ ದ ಆನ್ಸರ್. ಅರ್ಥ ಆಯ್ತಾ. ಇಲ್ಲಿ ಸ್ಕ್ವೇರ್ ಇದ್ದರೆ ಇದನ್ನು ಸೆಪ್ರೇಟಾಗಿ ಬಿಡಿಸಿ ಸಾಲ್ವ್ ಮಾಡಿ, ಅಂದರೆ ಎಕ್ಸ್ಪಾಂಡ್ ಮಾಡಿ ಆಮೇಲೆ ಕಂಬೈನ್ ಮಾಡಬೇಕು, ಮೊದಲು ಎಕ್ಸ್ಪಾಂಡ್ ಮಾಡೋದು. ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ, -4x³ 2x ಸ್ಕ್ವೇರ್ -3x ಸ್ಕ್ವೇರ್. ಓಕೆ ಇಲ್ಲಿ ತ್ರೀ ಟರ್ಮ್ಸ್ ಇದ್ದಾವೆ. ಓಕೆ 3 ವೇರಿಯೇಬಲ್ಸ್ ಇದ್ದಾವೆ. ಈಗ ನೀವೇನು ಮಾಡ್ತೀರಿ, ಈ 3 ಕೋಎಫಿಷಿಯಂಟನ್ನು ಮಲ್ಟಿಪ್ಲೈ ಮಾಡ್ತೀರಿ. -4 ಇಂಟು 2 ಇಂಟು -3 ಆಫ್ x raised to 3 2 2 3 2 2. ಓಕೆ 4 2 8 8 3 24 ಪ್ಲಸ್ 24 ಇಂಟು x raised to ಎಷ್ಟು 7. ಸೊ 24x raised to 7 is the right answer. ಇದು ಕರೆಕ್ಟು. ನೆಕ್ಸ್ಟು ಈಗ ನೆಕ್ಸ್ಟ್ ಟಾಪಿಕ್ ಏನು ಮಾಡೋಣ, ಮಲ್ಟಿಪ್ಲೈಯಿಂಗ್ ಮೊನೋಮಿಯಲ್ ಆ್ಯಂಡ್ ಪಾಲಿನೋಮಿಯಲ್. ಇಲ್ಲಿ ಮಲ್ಟಿಪ್ಲೈ ದ ಪಾಲಿನೋಮಿಯಲ್ ಆ್ಯಂಡ್ ಮೊನೋಮಿಯಲ್ ಅಂದರೆ ಹೇಗೆ ಮಾಡ್ತೀರಾ ಅಂದರೆ, ಜಸ್ಟ್ ಮಲ್ಟಿಪ್ಲೈ ದ ಪಾಲಿನೋಮಿಯಲ್ ಬೈ ದ ಮೊನೋಮಿಯಲ್. ಪಾಲಿನೋಮಿಯಲ್ ಅಂದರೆ ಇದು ಪಾಲಿನೋಮಿಯಲ್, ಇದು ಮೊನೋಮಿಯಲ್. ಈಗ ಏನು ಮಾಡೋದು, ಈ ದೊಡ್ಡದಕ್ಕೆ ಈ ಸಣ್ಣದರಿಂದ ಮಲ್ಟಿಪ್ಲೈ ಮಾಡೋದು.
ಡಿಸ್ಟ್ರಿಬ್ಯೂಟ್ ದ ಮೊನೋಮಿಯಲ್ ಅಕ್ರಾಸ್ ಈಚ್ ಟರ್ಮ್ ಆಫ್ ದಿ ಪಾಲಿನೋಮಿಯಲ. ಈಗ ಇದು ಪಾಲಿನೋಮಿಯಲ್ಲು, ಇದು ಮೊನೋಮಿಯಲ್. ಏನು ಮಾಡೋದು, ಇದು ಎ ಐತಿ, ಇದನ್ನು ಪ್ರತಿಯೊಂದು ಈ ಪಾಲಿನೋಮಿಯಲ್ದ ಪ್ರತಿಯೊಂದು ಏನು ಟರ್ಮಿಗೆ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡೋದು, ಇದಕ್ಕೊಮ್ಮೆ ಇದಕ್ಕೊಮ್ಮೆ. ಓಕೆ, ಈ ಥರ. ಇಲ್ಲಿ ಏನು ಬರುತ್ತಪ್ಪ ಇದು ಆನ್ಸರು ನೋಡಿ. ಈಗ ಎ ಇದು ಏನು ಮಾಡ್ತೀರಿ, ಇದಕ್ಕೆ ಒಮ್ಮೆ ಮಲ್ಟಿಪ್ಲೈ, ಇದಕ್ಕೊಮ್ಮೆ ಒಮ್ಮೆ ಮಲ್ಟಿಪ್ಲೈ. ಎ ಸ್ಕ್ವೇರ್, ಎ ಇಂಟು 3a, ರೈಟ್. ಇಷ್ಟೇ ಆನ್ಸರ್, ಎ ಸ್ಕ್ವೇರ್ ಪ್ಲಸ್ 3a. ದಿಸ್ ಇಸ್ ದ ರೈಟ್. ನೆಕ್ಸ್ಟ್ ಇನ್ನೊಂದು ನೋಡಿ, ಇಲ್ಲಿ ನೋಡಿ. ಈಗ ಇದನ್ನು ಮಲ್ಟಿಪ್ಲೈ ಮಾಡಿ ಬಿ ಕ್ಯೂಬ್, ಇದನ್ನು ಮಾಡಿ -5b². ಇಷ್ಟೇ ಆನ್ಸರು. ನೆಕ್ಸ್ಟ್ ಇಲ್ಲಿ ನೋಡಿ, ಇದನ್ನು ಮಲ್ಟಿಪ್ಲೈ ಮಾಡಿ -12c, ಇದನ್ನು ಮಾಡಿ ಮತ್ತೆ -20. ದಿಸ್ ಈಸ್ ದ ಆನ್ಸರ್. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಲೆವೆಲ್ ಚೇಂಜ್ ಮಾಡೋಣ. ಓಕೆ, ಇಲ್ಲಿ ಏನು ಮಾಡ್ತೀರಾ, ಇದನ್ನು ಮಲ್ಟಿಪ್ಲೈ ಮಾಡಿ ಮೈನಸ್ ಪ್ಲಸ್ ಆಗುತ್ತೆ, 2 ಇಂಟು h³ ಆಗುತ್ತೆ. ಕ್ಯೂಬ್ ಹೆಂಗೆ, h ಆ್ಯಸ್ ಇಟ್ ಈಸ್ ಉಳಿತದ. ಇಲ್ಲಿ 2 ಇದೆ, ಇಲ್ಲಿ ಏನೂ ಇಲ್ಲ ಅಂದ್ರೆ 1 ಇರುತ್ತೆ. 2 + 1 3 ಆಗುತ್ತೆ. ಮತ್ತು ಇದನ್ನು ಮಲ್ಟಿಪ್ಲೈ ಮಾಡಿ -5h². ನೆಕ್ಸ್ಟ್ ಒಮ್ಮೆ ಇದನ್ನು, ಒಮ್ಮೆ ಇದಕ್ಕೆ, ಒಮ್ಮೆ ಇದಕ್ಕೆ 3 ಸಲ ಮಲ್ಟಿಪ್ಲೈ ಮಾಡೋದು. ಓಕೆ, ಸೊ -4m³ ಮೈನಸ್ ಇಂಟು ಮೈನಸ್ ಪ್ಲಸ್ 4/2 ಏನಾಗುತ್ತೆ, 4/2m². ನೆಕ್ಸ್ಟ್ -4m ಇಂಟು 3/4 ಬರುತ್ತೆ. ಓಕೆ, ಸೊ ಇದನ್ನು ಸಾಲ್ವ್ ಮಾಡಿದಾಗ 4m³ + 2m², 4 ಕ್ಯಾನ್ಸಲ್, -3m. ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡಿ, -30u⁷ ಹೌದಾ. ಇದು 30 ಇಂಟು 3 30, ಇದು ಸಾರಿ 10 ಇಂಟು 3 30. ಯು ಬೇಸ್ ಏನು 2 + 5 ಇದೆ, 2 + 5 ಏನಾಗುತ್ತೆ, 7 ಆಗುತ್ತೆ. ಅದೇ ಇಲ್ಲಿ 7 ಇಟ್ಟಿದ್ದೀನಿ. ಪ್ಲಸ್ 50u⁵ -70u⁵. ಸೊ ದಿಸ್ ಈಸ್ ದ ಆನ್ಸರ್. ನೋಡಿ, ಇದದು ಮಲ್ಟಿಪ್ಲಿಕೇಶನ್ ಆಫ್ ಪಾಲಿನೋಮಿಯಲ್ ಬೈ ಮೊನೋಮಿಯಲ್ದು ಇದು ಲಾಸ್ಟ್ ಕ್ವಶನ್ ಮಾಡೋಣ. ನೆಕ್ಸ್ಟು ಬೇರೆ ಚಾಪ್ಟರ್ ಹೋಗೋಣ. ಓಕೆ, ಇಲ್ಲಿ ನೋಡಿ, ಇದೊಂದು ಟರ್ಮ್ ಇದೆ, ಇದೊಂದು ಟರ್ಮ್ ಇದೆ, ಇದೊಂದು ಟರ್ಮ್ ಇದೆ, ಸೆಪ್ರೇಟ್ ಇದೆ. ಓಕೆ, ಬಟ್ ಇದು ಮೊನೋಮಿಯಲು, ಇದು ಪಾಲಿನೋಮಿಯಲು, ಇದು ಮೊನೋಮಿಯಲು, ಇದು ಪಾಲಿನೋಮಿಯಲು. ಸೊ ಈಗ ಏನು ಮಾಡ್ತೀರಾ, ಇದನ್ನು ಇದಕ್ಕೆ ಮಾಡಿ. ಓಕೆ, ಏನಾಯಿತು, k³ - 3k 3k. ಓಕೆ, ಸೊ ಬ್ರ್ಯಾಕೆಟ್. ಈಗ ಇದನ್ನೊಮ್ಮೆ ಇದಕ್ಕೊಮ್ಮೆ ಮಾಡಿ 5k² ಪ್ಲಸ್ 5 ಏನು 15x -30 -14. ಸೊ ಈಗ ಬ್ರ್ಯಾಕೆಟ್ ತೆಗೆಯೋಣ. -3k -5k². ಸೊ ಈ ಮೈನಸ್ಸು ಈ ಪ್ಲಸ್ ಏನಾಗುತ್ತೆ, ಮೈನಸ್ ಆಗುತ್ತೆ, -15x. ಸೊ ಈ ಮೈನಸ್ ಇಂಟು ಮೈನಸ್ಸು ಪ್ಲಸ್ ಆಗುತ್ತೆ, 30 -14. ಸೊ ಈಗ k³ -5k². ಓಕೆ, ಅಂದರೆ ಒಂದು ಆರ್ಡ್ರಲ್ಲಿ ಇಡೋಣ. ಇಲ್ಲಿ 3 ಇದೆ, 2 ಇದೆ, ಆಮೇಲೆ
minus 3k minus 15x 30 minus 14 ಎಷ್ಟಾಗುತ್ತೆ minus plus 16. So this is the answer. Okay, this is the answer. Next ನೋಡಿ ಮಲ್ಟಿಪ್ಲೈಯಿಂಗ್ ದ ಪಾಲಿನೋಮಿಯಲ್ಸ್. ಇದರಲ್ಲಿ ಪಾಲಿನೋಮಿಯಲ್ಸ್ ಬರ್ತವೆ, ಬೈನೋಮಿಯಲ್ಸ್ ಬರ್ತವೆ. ಬೈನೋಮಿಯಲ್ಸ್ ಓಕೆ, ಇದು ಬೈನೋಮಿಯಲ್ ಉದಾಹರಣೆ ಇದು. ಓಕೆ, ಬೈನೋಮಿಯಲ್ ಅಂದ್ರೇನು? ವೆನ್ ಮಲ್ಟಿಪ್ಲೈಯಿಂಗ್ ದ ಟೂ ಬೈನೋಮಿಯಲ್ಸ್ ಅಪ್ಲೈ ದ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಗೊತ್ತಲ್ಲ ನೋಡಿ, a ಪ್ಲಸ್ ಬಿ ಇಂಟು ಬ್ರೆಕೆಟ್ a ಮೈನಸ್ ಬಿ. ಓಕೆ, ಇದನ್ನೇನು ಮಾಡ್ತಾರೆ? a ಇಂಟು ಎ ಇಂಟು ಬಿ, ಬಿ ಇಂಟು ಎ ಸಾರಿ ಬಿ ಇಂಟು ಎ ಬಿ ಇಂಟು ಬಿ, ಈ ಥರ ಇದು ಡಿಸ್ಟ್ರಿಬ್ಯೂಟಿವ್. ಓಕೆ, ಸೊ ಇಲ್ಲಿ ಬೈನೋಮಿಯಲ್ಲು ನೋಡೋಣ, ಪಾಲಿನೋಮಿಯಲ್ಲು ನೋಡೋಣ. ಸೊ ಲೆಟ್ಸ್ ಗೋ. ಈಗ 2r ಇಲ್ಲಿ ನೋಡಿ, ಈ ಟರ್ಮನ್ನು ಈ ಎರಡು ಟರ್ಮ್ಗೆ ಒಮ್ಮೆ ಮಲ್ಟಿಪ್ಲೈ ಮಾಡೋದು. ಫಸ್ಟ್ ಈ ಟರ್ಮಿಂದ ಈ ಟರ್ಮಿಗೆ 2 ಸಲ ಮಲ್ಟಿಪ್ಲೈ ಮಾಡೋದು, ಆಮೇಲೆ ಪ್ಲಸ್ ಮಾಡಿ, ಆಮೇಲೆ ಇದನ್ನು ಮತ್ತು ಇವು 2 ಟರ್ಮಿಗೆ ಒಮ್ಮೆ ಮಲ್ಟಿಪ್ಲೈ ಮಾಡೋದು. ಇಲ್ಲಿ ನೋಡಿ, ಫಸ್ಟ್ 2r ತೊಗೊಳ್ಳೋಣ. 2r ಇಂಟು 7r. ಓಕೆ, ನೆಕ್ಸ್ಟ್ ಇದು ಪ್ಲಸ್ 2r ಇಂಟು 7, 2r ಇಂಟು 7. ಇಲ್ಲೇನಿದೆ? ಪ್ಲಸ್ ಇದೆ, ಪ್ಲಸ್ 3 ಇಂಟು 7r ಪ್ಲಸ್ 3 ಇಂಟು 7. ದ್ಯಾಟ್ಸ್ ಇಟ್. ಇದೆಷ್ಟು ನೋಡಿ, ಸಾಲ್ವ್ ಮಾಡಿ. 14r ಸ್ಕ್ವೇರ್ ಪ್ಲಸ್ 14r ಪ್ಲಸ್ 21r ಪ್ಲಸ್ 21. ಸೊ ಸಾಲ್ವ್ ಮಾಡಿ, ಇದನ್ನೆಲ್ಲ ಎಷ್ಟಾಗುತ್ತೆ? ಪ್ಲಸ್ 35r ಪ್ಲಸ್ 21. ದಿಸ್ ಈಸ್ ದ ರೈಟ್ ಬೈನೋಮಿಯಲ್. ಇಷ್ಟೇ. ಈ ಥರ ಒಂದು ಏನು ಮಾಡ್ತಾರೆ, ಈ ಥರ ಕ್ವಶನ್ ಕೊಡ್ತಾರೆ, ಈ ಥರ ಒಂದು ಆಪ್ಷನ್ ಕೊಡ್ತಾರೆ, ಇದನ್ನು ಮಲ್ಟಿಪ್ಲೈ ಮಾಡಿ ಅಥವಾ ಫೈಂಡ್ ದ ಪ್ರಾಡಕ್ಟ್ ಅಂತ ಕೇಳ್ತಾರೆ. ಇಷ್ಟೇ. ಇದು ಬೈನೋಮಿಯಲ್ದು ಒಂದು ಉದಾಹರಣೆ, 2 ಬೈನೋಮಿಯಲ್ ಮಲ್ಟಿಪ್ಲಿಕೇಶನ್. ನೆಕ್ಸ್ಟ್ ಈಗೇನು ಮಾಡೋಣ, ಒಂದು ಬೈನೋಮಿಯಲು ಒಂದು ಪಾಲಿನೋಮಿಯಲು ಎರಡು ಮಲ್ಟಿಪ್ಲೈ ಮಾಡಿ ನೋಡೋಣ. ಇನ್ಕ ಒಂದೇ ಇದು ಇತ್ತು, 2 ಬೈನೋಮಿಯಲ್ ಇದ್ದು. ಈಗ ಇವೆರಡು ನೋಡೋಣ. ಒಮ್ಮೆ ಈ ಟರ್ಮನ್ನು ಈ 3 ಟರ್ಮ್ಗಳಿಗೆ ಮಲ್ಟಿಪ್ಲಿಕೇಶನ್ ಮಾಡೋದು, ಮತ್ತು ಇದನ್ನು ಸೇಮ್. ಓಕೆ, ಲೆಟ್ಸ್ ಗೋ. ಏನು ಬರ್ತವೆ? 5x³ ಮೈನಸ್ 3x ಸ್ಕ್ವೇರು. ಓಕೆ, ಮೈನಸ್ 5x. ನೆಕ್ಸ್ಟ್ 35x ಸ್ಕ್ವೇರು. ಇದು 7 ಇಂಟು 5. ನೆಕ್ಸ್ಟ್ 7 ಇಂಟು 3 ಮೈನಸ್ ಮೈನಸ್ ಪ್ಲಸ್ 21x ಪ್ಲಸ್ 35. 5x³ ಇದು 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 ಎಷ್ಟು ಕೂಡಿ 38x² ಆಗುತ್ತೆ. ಮೈನಸ್ 5x ಪ್ಲಸ್ 21x ಪ್ಲಸ್ 16x ಪ್ಲಸ್ 35. ದಿಸ್ ಈಸ್ ದ ರೈಟ್ ಆನ್ಸರ್. ಓಕೆ, ಈ ಥರ ನೀವು ಏನಪ್ಪ ಮಲ್ಟಿಪ್ಲೈ ಮಾಡಬೇಕು. ಜಸ್ಟ್ ಏನಿಲ್ಲಪ್ಪ, ಇಲ್ಲಿ ಒಂದು ಟರ್ಮನ್ನು ಉಳಿದ ಟರ್ಮ್ಗಳಿಗೆ ಎಷ್ಟಿರ್ತಾವೋ ಅಷ್ಟೆಲ್ಲ ಒಮ್ಮೆ ಮಲ್ಟಿಪ್ಲೈ ಮಾಡಬೇಕು. ಆಮೇಲೆ ಮತ್ತೆ ಅವು ಚಿಹ್ನೆ ಯಾವ್ಯಾವ ಇರ್ತಾವಂತ ಅಲ್ಲಿ ಲಕ್ಷ್ಯ ಕೊಡಬೇಕು ನೀವು. ಮೈನಸ್ ಮೈನಸ್ ಪ್ಲಸ್ಸು, ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ? ಮೈನಸ್ ಆಗುತ್ತೆ. ಪ್ಲಸ್ ಇಂಟು ಪ್ಲಸ್ಸು ಪ್ಲಸ್ ಆಗುತ್ತೆ, ಈ ಥರ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ಪಾಲಿನೋಮಿಯಲ್ದು. ಈ ಪಾಲಿನೋಮಿಯಲ್ ಎರಡು ಟರ್ಮ್ ಪಾಲಿನೋಮಿಯಲ್ ಇದ್ದಾವೆ. ಇದು ಪಾಲಿನೋಮಿಯಲ್ ಇದೆ, ಇದು ಪಾಲಿನೋಮಿಯಲ್ ಇದೆ. ಸೊ ಈಗ ಏನು ಮಾಡಬೇಕು? ಏನಿಲ್ಲ, ಸ್ವಲ್ಪ ಐಡಿಯಾ ನೋಡಿ, ಸ್ವಲ್ಪ ಥಿಂಕಿಂಗ್ ಮಾಡಿ. ಸೇಮ್ ಮತ್ತೆ ಅದೇ ಮಲ್ಟಿಪ್ಲೈ ಮಾಡೋದು. ಓಕೆ, ಸೇಮ್ ಏನಪ್ಪ, ಸ್ಟಾರ್ಟಿಂಗು 7x² ಇದೆ, ಅದನ್ನು ಈ ಒಂದು ಇಕ್ವೇಷನಿಗೆ ಅಂದರೆ x² - x - 7 ಅದನ್ನೊಮ್ಮೆ ಮಲ್ಟಿಪ್ಲೈ ಮಾಡೋದು.
ಮತ್ತು -2x ಅನ್ನು ಮಾಡೋದು, ಆಮೇಲೆ 5 ಮಾಡೋದು. ಓಕೆ, ಲೆಟ್ಸ್ ಗೋ. ಈಗ 7x² ಇದೆ, ಇವೆಲ್ಲದಕ್ಕೂ ಮಲ್ಟಿಪ್ಲೈ ಮಾಡಿ ಏನು ಬರುತ್ತೆ? 7 × 4 -7x³ -49x². ನೆಕ್ಸ್ಟ್ 2x, -2x × x² -2x³ -2x × -x +2x² -2x × -7 -14x. ಓಕೆ, ನೆಕ್ಸ್ಟ್ +5 ಜೊತೆ ಏನು ಮಾಡೋಣ? +5x² +5 × -x -5x +5 × -7 -35. ಸೊ ಈಗ 7x⁴ ಕ್ಯೂಬ್ ಎಲ್ಲೆಲ್ಲಿದೆ ನೋಡಿ, ಇದು ಕ್ಯೂಬ್ ಇದೆ, ಇದು ಕ್ಯೂಬ್ ಇದೆ. ಓಕೆ, ಸೊ -7x³ -2x³ -9x³. ಓಕೆ, ನೆಕ್ಸ್ಟ್ ಇದೇನಪ್ಪ 49 ಬಂದಿದೆಯಲ್ಲ. 7x³ 7x ಬತ್ತು, 7x³ ಬತ್ತು. 49x² ಇದು. ಓಕೆ, x². ಸೊ ಇಲ್ಲಿ x² 3 ಇದ್ದಾವೆ. -49x² +2x² +5x². ಈಗ 2x² 5x² ಎಷ್ಟಾಯಿತು? +7x² +7x² -49x² ಹೋದರೆ ಎಷ್ಟಾಗುತ್ತೆ? -42x². ನೆಕ್ಸ್ಟು -14x -5x -19x. ನೆಕ್ಸ್ಟ್ -35. ದಿಸ್ ಈಸ್ ದ ರೈಟ್ ಆನ್ಸರ್. ಈ ರೀತಿ ನೀವು ಈ ಪಾಲಿನೋಮಿಯಲ್ಗಳನ್ನು ಮಲ್ಟಿಪ್ಲೈ ಮಾಡಬೇಕು. ಈ ಥರದ್ದು ಒಂದು ಅಟ್ಲೀಸ್ಟ್ 2 ಕ್ವಶನ್ಸ್ ಅಂತೂ ಗ್ಯಾರಂಟಿ ಬಿದ್ದಿರ್ತಾವ. ವೆರಿ ವೆರಿ ಇಂಪಾರ್ಟೆಂಟ್. ಈ ಒಂದು ಚಾಪ್ಟರನ್ನು ಮಿಸ್ ಮಾಡದೆ ಪ್ರಾಕ್ಟೀಸ್ ಮಾಡಿ. ಏನೂ ಇಲ್ಲ, ಮಲ್ಟಿಪ್ಲಿಕೇಶನ್ ಹೇಗೆ ಮಾಡೋದಂತ ಅರ್ಥ ಆಗಬೇಕಷ್ಟೇ. ಅರ್ಥ ಆಯ್ತಾ? ಸೊ ಇದೇ ರೀತಿ ಏನಪ್ಪ, ಇದೇ ರೀತಿ a + b whole bracket square, ಇದು a - b whole bracket square, a + b whole bracket cube, a - b whole bracket cube. ಓಕೆ, ಮತ್ತು a² - b². ನೆಕ್ಸ್ಟ್ a² + b². ನೆಕ್ಸ್ಟು ಮತ್ತು ಏನಪ್ಪ, ಓಕೆ, ನೆಕ್ಸ್ಟ್ a³ + b³, a³ - b³. ಈ ಥರದ್ದೆಲ್ಲ ಏನಪ್ಪ, ಈ ಥರದ್ದೇನಪ್ಪ, ಈ ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ಗಳನ್ನು ಇವು ಪ್ರಾಕ್ಟೀಸ್ ಮಾಡಿರಿ. ಇವಂತೂ ನೀವು ಅಧ್ಯಯನ ಮಾಡಿರ್ತೀರ. ಸ್ವಲ್ಪ ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ, ಅಥವಾ ಪುಸ್ತಕಗಳನ್ನು ಯೂಸ್ ಮಾಡಿ. ಸೊ ಈ ಥರ ನೀವು ಇದನ್ನು ಡಿಸ್ಕಸ್ ಮಾಡ್ಬೋದು. ಓಕೆನಾ? ಸೊ ಇದು ಮಲ್ಟಿಪ್ಲಿಕೇಶನ್ ಆಫ್ ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಈ ಒಂದು ಟಾಪಿಕ್ದು ಈ ವಿಡಿಯೋ ಅಥವಾ ಲೆಕ್ಚರು. ತುಂಬ ಅಭ್ಯರ್ಥಿಗಳು ಕೇಳ್ತಾಯಿದ್ರು, ಸರ್ ಒಂದೇ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಡಿ. ನಂದೇನು ಉದ್ದೇಶ ಇತ್ತು, ಲಾಂಗ್ ವಿಡಿಯೋ ಆದರೆ ಸ್ವಲ್ಪ ನಿಮಗೆ ಬೇಜಾರಾಗುತ್ತೆ ಅಂತ ನಾನು 2 to 2, 3 ಈ ಥರ ಈಗ ಆಲ್ರೆಡಿ ಏನಪ್ಪ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಮೇಲೆ 3 ವಿಡಿಯೋಗಳನ್ನು ಮಾಡಿದ್ದೀನಿ. ಓಕೆ, ಮತ್ತು ಅದ್ರ ಮೇಲೆ ಮಾಡಿದ್ದೀನಿ, ಕ್ವಾಡ್ರಾಟಿಕ್ ಇಕ್ವೇಷನ್ ಮಾಡಿದ್ದೀನಿ, ಪ್ರೊಬ್ಯಾಬಿಲಿಟಿ ಮಾಡಿದ್ದೀನಿ, ಮತ್ತು ಜಾಮಿಟ್ರಿ ಮೇಲೆ ಮಾಡಿದ್ದೀನಿ, ಸೀಕ್ವೆನ್ಸು, ಸೆಟ್ ಥಿಯರಿ, ಮ್ಯಾಟ್ರಿಸಸ್ಸು, ಈ ಥರ ಎಲ್ಲ ವಿಡಿಯೋಗಳನ್ನು ಮಾಡೀನಿ. ಆ ವಿಡಿಯೋಗಳನ್ನು ಇನ್ನೂ ಯಾರು ನೋಡಿಲ್ಲ, ಆ ಲೆಕ್ಚರ್ಗಳನ್ನು ಯಾರು ನೋಡಿಲ್ಲ, ಇಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಒಂದು ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ. ಅದು ಲ್ಯಾಂಡ್ ಸರ್ವೇಯರ್ ಪ್ರಿಪ್ರೇಷನ್ ನೋಡಿ, ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್ ಪ್ರಿಪ್ರೇಷನ್ 2024 ಅಂತ ಒಂದು ಪ್ಲೇಲಿಸ್ಟ್ ಇದೆ. ಅದರಲ್ಲಿ ಮೋರ್ ದ್ಯಾನ್ 100ಕ್ಕಿಂತ ಹೆಚ್ಚು ವಿಡಿಯೋಗಳಿದ್ದಾವೆ ಬರೀ ಲ್ಯಾಂಡ್ ಸರ್ವೇಯರು, ಇನ್ಕ್ಲೂಡಿಂಗ್ GK ಆ್ಯಂಡ್ ಪೇಪರ್ 2. ಓಕೆ,
ಈ ಎಲ್ಲ ಒಂದು ವಿಡಿಯೋಗಳು ಆ ಒಂದು ಪ್ಲೇಲಿಸ್ಟಲ್ಲಿ ಸಿಗ್ತಾವ. ಮತ್ತು ಬೇಕಿದ್ರೆ ನಿಮಗೆ KPSC ಓಲ್ಡ್ ಕ್ವಶನ್ ಪೇಪರ್ ಕೂಡ ಸಿಗ್ತಾವ, ಅದನ್ನು ಕೂಡ ಲಿಂಕಲ್ಲೇ ಹಾಕಿರ್ತೀನಿ. ಸೊ ಇನ್ನೂ ಬೆಟರ್ ನಿಮಗೆ ಹೇಳ್ತೀನಿ, ಈ ಥರ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಪ್ರಿಪ್ರೇಷನ್ಗೆ ಈ ಥರ ಒಂದು ಪ್ರಾಪರ್ ಗೈಡೆನ್ಸ್ ಈ ಥರ ಯಾರೂ ಹೇಳೋಕ್ಕಿಲ್ಲ. ಓಕೆನಾ? ಸೊ ನಂದು 100% ಎಫರ್ಟ್ ಹಾಕ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ಪ್ಲೀಸ್ ಸಪೋರ್ಟ್ ಮೀ. ಓಕೆ, ಸೊ ನಿಮ್ಮದು ಸಪೋರ್ಟ್ ಇದ್ದರೆ ನನಗೆ ಹಾಗೆ ಹೊಸ ಹೊಸ ಒಂದು ವಿಡಿಯೋಗಳನ್ನು ಮಾಡಲಿಕ್ಕೆ ಇಷ್ಟ ಆಗ್ತದೆ. ಸೊ ಪ್ಲೀಸ್ ಸಪೋರ್ಟ್. ಓಕೆ, ಕೀಪ್ ವಾಚಿಂಗ್ ಆಲ್ ವಿಡಿಯೋಸ್. ಆ್ಯಂಡ್ ಆಲ್ಸೋ ವಿಡಿಯೋ ಅಷ್ಟೇ ನೋಡಬೇಡಿ, ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾತ್ರ ತಪ್ಪದೇ ಮಾಡಿ. ಧನ್ಯವಾದಗಳು.